ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಎಫ್ಡಿಎ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದಿದೆಯಾ ಕೆಪಿಎಸ್ಸಿ ಸಿಬ್ಬಂದಿ ಕೈವಾಡ? ಸಿಸಿಬಿ ಮುಂದೆ ಕಿಂಗ್ ಪಿನ್ ಚಂದ್ರು ರಾಚಪ್ಪ ಬಾಯ್ಬಿಟ್ಟಿದ್ದು ಏನು? ಹುಣಸೋಡು ಬಳಿಕ ಎಲ್ಲೆಲ್ಲಿ ಕೇಳ್ತಾ ಇದೆ ಅಕ್ರಮ ಸ್ಫೋಟಕದ ಸದ್ದು? ಗಣರಾಜ್ಯೋತ್ಸವದಂದು ಬೆಂಗಳೂರಿನಲ್ಲಿ ಹೇಗಿರಲಿದೆ ರೈತ ಕಹಳೆ? ಇದೆಲ್ಲವನ್ನ ನೋಡೋಣ. ಇಂದು ನಡೆಯಬೇಕಿದ್ದ ಎಫ್ಡಿಎ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಹೇಗೆ? ಸೋರಿಕೆ ಪ್ರಕರಣದ ಕಿಂಗ್ ಪಿನ್ ಚಂದ್ರು ಲಾಕ್ ಮಾಡೋಕೆ ಸಿಸಿಬಿ ಮಾಡಿದ್ದ ಪ್ಲಾನ್ ಏನು? ಕೇಸ್ ಬಗ್ಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದ್ದೇನು? ನೋಡೋಣ ಲೀಕಾಸುರರು ನ್ಯೂಸ್ ಟಾಪ್ 9ನಲ್ಲಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ಇಂದು ನಡೆಯಬೇಕಿದ್ದ ಎಫ್ಡಿಎ ಪರೀಕ್ಷೆ ಮುಂದೂಡಿಕೆ ಮಾಡಲಾಗಿದೆ. ಎಫ್ಡಿಎ ಪರೀಕ್ಷೆ ಸೋರಿಕೆ ಮಾಡಿದ ಆರೋಪಿಗಳನ್ನು ಬೆಂಗಳೂರಿನ ಸಿಸಿಬಿ ಪೊಲೀಸರು ಬಂಧಿಸಿದ್ದು, ಪರೀಕ್ಷಾ ದಿನಾಂಕ ಶೀಘ್ರ ಪ್ರಕಟಿಸಲಾಗುವುದು ಅಂತ ಕೆಪಿಎಸ್ಸಿ ಕಾರ್ಯದರ್ಶಿ ಜಿ ಸತ್ಯವತಿ ಮಾಹಿತಿ ನೀಡಿದ್ದಾರೆ. ಇಂದು ಒಟ್ಟು 1114 ಹುದ್ದೆಗಳಿಗೆ ಎಫ್ಡಿಎ ಪರೀಕ್ಷೆ ನಡೆಯಬೇಕಿದ್ದು, ಬರೋಬ್ಬರಿ 3,74,000 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರು. ಇಂದಿನ ಎಫ್ಡಿಎ ಪರೀಕ್ಷೆಗೆ ಲೀಕಾಸುರರ ಕಾಟ ಎದುರಾಗಿದ್ದು, ಒಟ್ಟು 14 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಇಂದು ನಡೆಯಬೇಕಿದ್ದ ಎಫ್ಡಿಎ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ಬೆಂಗಳೂರಿನ ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯಲ್ಲಿನ ಉಪಕಾರ್ ಲೇಔಟ್ನ ಅಪಾರ್ಟ್ಮೆಂಟ್ ಮೇಲೆ ರೇಡ್ ಮಾಡಲಾಗಿದೆ. ಈ ವೇಳೆ ಕಿಂಗ್ ಪಿನ್ ಚಂದ್ರು ರಾಚಪ್ಪ ಸೇರಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಎಫ್ಡಿಎ ಪರೀಕ್ಷೆಯ ಉತ್ತರಗಳನ್ನು ಪರೀಕ್ಷಾರ್ಥಿಗಳಿಗೆ ನೀಡಲು ಗ್ಯಾಂಗ್ ರೆಡಿಯಾಗಿತ್ತು. ಈ ವೇಳೆ ಪ್ರಶ್ನೆ ಪತ್ರಿಕೆಯ ಉತ್ತರಗಳ ಪ್ರತಿಯನ್ನು ಜಪ್ತಿ ಮಾಡಲಾಗಿದೆ. ಎಫ್ಡಿಎ ಪೇಪರ್ ಲೀಕ್ ಪ್ರಕರಣದಲ್ಲಿ ಒಟ್ಟು 14 ಜನರನ್ನ ಬಂಧಿಸಿದ್ದು, ಲೀಕ್ ಪ್ರಕರಣದಲ್ಲಿ ವಾಣಿಜ್ಯ ತೆರಿಗೆ ಇನ್ಸ್ಪೆಕ್ಟರ್ ಕೂಡ ಭಾಗಿಯಾಗಿದ್ದಾನೆ. ವಾಣಿಜ್ಯ ತೆರಿಗೆ ವೀಕ್ಷಣಾ ಇನ್ಸ್ಪೆಕ್ಟರ್ ಆಗಿರುವ ಚಂದ್ರು ಕೋರಮಂಗಲದ ಕಮರ್ಷಿಯಲ್ ಟ್ಯಾಕ್ಸ್ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ. ಚಂದ್ರು ಪ್ರಶ್ನೆ ಪತ್ರಿಕೆ ಪಡೆದು ಸೇಲ್ ಮಾಡ್ತಿದ್ದ. ಈತನ ಬಳಿ ಪೇಪರ್ ಪಡೆಯಲು ಬಂದಿದ್ದವರು ಕೂಡ ಖಾಕಿ ಬಲೆಗೆ ಬಿದ್ದಿದ್ದಾರೆ. ಎಫ್ಡಿಎ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಆರೋಪಿ ವಾಣಿಜ್ಯ ತೆರಿಗೆ ಇನ್ಸ್ಪೆಕ್ಟರ್ ಚಂದ್ರು ಎರಡನೇ ಹಂತದ ಡೀಲರ್ ಆಗಿದ್ದ. ಮೊದಲ ಹಂತದ ವ್ಯಕ್ತಿಯಿಂದ ಪ್ರಶ್ನೆ ಪತ್ರಿಕೆ ಪಡೆದು ಬೇರೆ ಜಿಲ್ಲೆಗಳಿಗೆ ಮಾರಾಟ ಮಾಡಿದ್ದ. ಬೆಳಗಾವಿ, ಶಿವಮೊಗ್ಗ, ಬೆಂಗಳೂರು ಸೇರಿ ಹಲವು ಕಡೆಯವರಿಗೆ ಸೇಲ್ ಮಾಡಿದ್ದು, ಎಫ್ಡಿಎ ಪ್ರಶ್ನೆ ಪತ್ರಿಕೆ ಪಡೆಯಲು ಬಂದಿದ್ದ 5 ಜನರು ಕೂಡ ಅರೆಸ್ಟ್ ಆಗಿದ್ದಾರೆ. ಒಂದು ಪ್ರಶ್ನೆ ಪತ್ರಿಕೆ ಕೊಡಲು 10 ಲಕ್ಷಕ್ಕೆ ಚಂದ್ರ ಡೀಲ್ ಮಾಡಿದ್ದು, ಚಂದ್ರುವಿನಿಂದ ಪೇಪರ್ ಪಡೆದು ಜಿಲ್ಲೆಗಳಿಗೆ ಮಾರಲು ಉಳಿದವರು ಪ್ಲಾನ್ ಮಾಡಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಆರೋಪಿ ಚಂದ್ರುನನ್ನ ಪೊಲೀಸರು ಬಂಧಿಸಿದ್ದೇ ರೋಚಕ. ಆಕ್ಸಿಡೆಂಟ್ ಕತೆ ಹೇಳಿ ಮನೆಗೆ ನುಗ್ಗಿದ್ದ ಪೊಲೀಸರ ಕೈಗೆ ಚಂದ್ರು ಲಾಕ್ ಆಗಿದ್ದಾನೆ. ಉಪಕಾರ್ ಲೇಔಟ್ನ ಅಪಾರ್ಟ್ಮೆಂಟ್ನಲ್ಲಿ ತಂದೆ ತಾಯಿ ಜೊತೆ ಚಂದ್ರು ವಾಸವಿದ್ದು, ಚಂದ್ರು ಮನೆಗೆ ಎಂಟ್ರಿ ಕೊಟ್ಟಿದ್ದನ್ನ ನೋಡಿ ಪೊಲೀಸರು ಹೋಗಿದ್ದಾರೆ. ಡೋರ್ ಓಪನ್ ಮಾಡಿದ ಚಂದ್ರು ತಾಯಿ ಮನೆಯಲ್ಲಿ ಚಂದ್ರು ಇಲ್ಲ ಎಂದಿದ್ದು, ಬಳಿಕ ಒಳಗೆ ಹೋಗಿ ಚಂದ್ರುನನ್ನ ಬಂಧಿಸಲಾಗಿದೆ. ಆರೋಪಿ ಚಂದ್ರು ಮನೆಗೆ ಮಫ್ತಿಯಲ್ಲಿದ್ದ ಸಿಸಿಬಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದು, ಈಗ ಮಾರ್ಗ ಮಧ್ಯೆ ನಿಮ್ಮ ಮಗ ಗಾಡಿಗೆ ಗುದ್ದಿ ಬಂದಿದ್ದಾನೆಂದು ಚಂದ್ರು ತಾಯಿಗೆ ಹೇಳಿದ್ದಾರೆ. ಗಾಡಿಗೆ ಡ್ಯಾಮೇಜ್ ಆಗಿದೆ, ಎಲ್ಲಿ ಅವನು ಎಂದು ಪ್ರಶ್ನಿಸಿದ್ದಾರೆ. ಆತ ಬಂದಿದ್ದು ನಾವು ನೋಡಿದ್ದೇವೆ ಎಂದು ಒಳ ಹೋಗಿ ರೂಮ್ ಬಾಗಿಲು ಓಪನ್ ಮಾಡಿದಾಗ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಗಳನ್ನು ಮುಂದಿಟ್ಟುಕೊಂಡು ಚಂದ್ರು ಕುಳಿತಿದ್ದ. ಈ ವೇಳೆ ಆಕ್ಸಿಡೆಂಟ್ ವಿಚಾರವಾಗಿ ಮನೆಯಿಂದ ಕರೆದುಕೊಂಡು ಬಂದು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಸಿಸಿಬಿ ಎಸಿಪಿ ವೇಣುಗೋಪಾಲ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಎಫ್ಡಿಎ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಬಂಧಿತರಾಗಿರೋ ರಾಜಪ್ಪ ದ್ವಿತೀಯ ದರ್ಜೆ ಸಹಾಯಕನಾಗಿ ಆಯ್ಕೆಯಾಗಿದ್ದ. ಆದರೆ ಎಫ್ಡಿಎ ಕೆಲಸಕ್ಕೆ ಸ್ಕೆಚ್ ಹಾಕಿ ಅತಿಯಾಸೆಗೆ ಬಿದ್ದು ಸೋರಿಕೆಯಾದ ಪ್ರಶ್ನೆ ಪತ್ರಿಕೆ ಉತ್ತರ ಮಾರಾಟಕ್ಕೆ ಯತ್ನಿಸಿದ್ದ ಆರೋಪಿ ಚಂದ್ರ ಜೊತೆಗೂಡಿ ಮಾರಾಟಕ್ಕೆ ಮುಂದಾಗಿದ್ದ ಬೆಳಗಾವಿ ಮೂಲದ ರಾಜಪ್ಪನನ್ನು ಸಿಸಿಬಿ ಬಂಧಿಸಿದೆ. ಎಫ್ಡಿಎ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಈ ಬಗ್ಗೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಂಬಂಧಪಟ್ಟ ಅಧಿಕಾರಿಗಳನ್ನು ಈಗಾಗಲೇ ಅಮಾನತು ಮಾಡಲಾಗಿದೆ ಅಂತ ಹೇಳಿದ್ರು. ಅಲ್ಲದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಮಗ್ರ ತನಿಖೆಗೆ ಆದೇಶ ಕೊಟ್ಟಿದ್ದೇನೆ ಎಂದು ತಿಳಿಸಿದ್ರು. ಎಫ್ಡಿಎ ಪರೀಕ್ಷೆ ಮುಂದೂಡಿಕೆಯಿಂದ ಬಾಗಲಕೋಟೆಯಲ್ಲಿ ಪರೀಕ್ಷಾರ್ಥಿಗಳ ಪರದಾಡುವಂತಾಗಿದೆ. ರಾಯಚೂರು, ಧಾರವಾಡ, ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಬಾಗಲಕೋಟೆಗೆ ಪರೀಕ್ಷಾರ್ಥಿಗಳು ಬಂದಿದ್ದು, ಕರ್ನಾಟಕ ಲೋಕಸೇವಾ ಆಯೋಗದ ಎಡವಟ್ಟಿಗೆ ಹಿಡಿಶಾಪ ಹಾಕಿದ್ದಾರೆ. ಬೇರೆ ಬೇರೆ ಊರುಗಳಿಂದ ಖರ್ಚು ಮಾಡಿಕೊಂಡು ಬಂದಿದ್ದೇವೆ. ಈಗ ಪರೀಕ್ಷೆ ಮುಂದೂಡಿಕೆ ವಿಷಯ ಕೇಳಿ ನೋವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಂಡಿದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗ್ತಿರಲಿಲ್ಲ ಅಂತ ಕಿಡಿಕಾರಿದ್ದಾರೆ. ಎಫ್ಡಿಎ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಆರೋಪಿ ಚಂದ್ರು ಹೇಗೆ ಡೀಲಿಂಗ್ ಮಾಡ್ತಾ ಇದ್ದ? ಹಲವು ದಿನಗಳ ಹಿಂದೆನೇ ಪೇಪರ್ ಲೀಕ್ ಆಗಿತ್ತ.
ಗಣರಾಜ್ಯೋತ್ಸವದಂದು ಲಾಕ್ ಆಗುತ್ತಾ ರಾಜ್ಯ ರಾಜಧಾನಿ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ಎಫ್ಡಿಎ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಆರೋಪಿ ಚಂದ್ರು ಹ್ಯಾಂಡ್ ಟು ಹ್ಯಾಂಡ್ ಡೀಲಿಂಗ್ ಮಾಡ್ತಿದ್ದ. ನೇರವಾಗಿ ಭೇಟಿಯಾಗಿ ಪರಿಚಯಸ್ಥರಿಗೆ ಮಾತ್ರ ಉತ್ತರ ಪತ್ರಿಕೆ ನೀಡುತ್ತಿದ್ದ. ಮೊದಲ ವ್ಯಕ್ತಿಗೆ ಉತ್ತರ ಪತ್ರಿಕೆ ನೀಡಿ ಬಳಿಕ ಮೊದಲ ವ್ಯಕ್ತಿ ಸಮ್ಮುಖದಲ್ಲೇ ಉಳಿದವರಿಗೂ ಉತ್ತರ ಪತ್ರಿಕೆ ಹಂಚಿಕೆ ಮಾಡ್ತಿದ್ದ. ಅಲ್ಲದೆ ಮೊದಲ ವ್ಯಕ್ತಿಗೆ ಉತ್ತರ ಪತ್ರಿಕೆಯ ಜವಾಬ್ದಾರಿ ವಹಿಸುತ್ತಿದ್ದವನು ವಾಟ್ಸ್ಆಪ್ ಆನ್ಲೈನ್ ಮುಖಾಂತರ ಉತ್ತರ ಪತ್ರಿಕೆ ಹಂಚುತ್ತಿರಲಿಲ್ಲ. ಎಫ್ಡಿಎ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಎಲ್ಲಿ? ಕಿಂಗ್ ಪಿನ್ ಚಂದ್ರು ಕೈಗೆ ಪ್ರಶ್ನೆ ಪತ್ರಿಕೆ ಯಾವಾಗ ಸಿಕ್ತು ಅನ್ನೋ ಪ್ರಶ್ನೆ ಉದ್ಭವಿಸಿದೆ. 2 ದಿನಗಳ ಹಿಂದೆಯೇ ಪ್ರಶ್ನೆ ಪತ್ರಿಕೆ ಪಡೆದಿದ್ದ ಕಿಂಗ್ ಪಿನ್ ಚಂದ್ರು ಸಂಪೂರ್ಣವಾಗಿ ಲಿಖಿತ ರೂಪದಲ್ಲಿ ತಯಾರಿಸಿದ ಉತ್ತರಗಳನ್ನು ಹಂಚಿದ್ದ. ಹೀಗಾಗಿ ಹಲವು ದಿನಗಳ ಹಿಂದೆಯೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಶಂಕೆ ಇದ್ದು ಹಲವು ದಿನಗಳು ಕಳೆದರೂ ಯಾರ ಗಮನಕ್ಕೂ ಬಂದಿರಲಿಲ್ಲ. ಅಲ್ಲದೆ ಯಾರಿಂದಲೂ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅನ್ನೋದೇ ನಿಗೂಢವಾಗಿದೆ. ಯುವರಾಜ್ನ ವಂಚಕ ಜಾಲ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಕಂಡವರನ್ನ ಯಾಮಾರಿಸಿದ ಯುವರಾಜ್ ಕೋಟಿ ಕೊಳ್ಳೆ ಹೊಡೆದಿದ್ದಾನೆ. ರಾಜ್ಯದ ವಿವಿಧೆಡೆ ಆಸ್ತಿ ಮಾಡಿರೋ ವಂಚಕ ಬೆಂಗಳೂರು ನಗರ, ಮಂಡ್ಯ ಜಿಲ್ಲೆಯಲ್ಲಿ ಕೋಟಿ ಆಸ್ತಿ ಮಾಡಿದ್ದಾನೆ. ಮಂಡ್ಯ ಜಿಲ್ಲೆ ಕಾಡುಕೊತ್ತನಹಳ್ಳಿಯಲ್ಲಿ 3 ಪ್ರತ್ಯೇಕ ಸೈಟ್ಗಳು, ಪತ್ನಿ ಪ್ರೇಮ ಹೆಸರಿನಲ್ಲಿ ನಿವೇಶನ ಖರೀದಿ ಮಾಡಿದ್ದು, ಕಾಡುಕೊತ್ತನಹಳ್ಳಿ ಗ್ರಾಮದಲ್ಲಿ 5 ಲಕ್ಷ ಮೌಲ್ಯದ ನಿವೇಶನ, 9.90 ಲಕ್ಷ ಮೌಲ್ಯದ ಜಮೀನು ಖರೀದಿಸಿದ್ದಾನೆ. ಬೆಂಗಳೂರಿನ ಮಲತಹಳ್ಳಿಯಲ್ಲೂ ವಂಚಕ ಯುವರಾಜ್ ನಿವೇಶನ ಖರೀದಿ ಮಾಡಿದ್ದಾನೆ. 15 ಲಕ್ಷ ಮೌಲ್ಯದ 30-60 ಅಡಿಗಳ ನಿವೇಶನವನ್ನ ಪತ್ನಿ ಪ್ರೇಮ ಹೆಸರಿನಲ್ಲಿ ಖರೀದಿಸಿದ್ದ. ಇನ್ನು ನಾಗರಬಾವಿಯಲ್ಲಿ 3.75 ಕೋಟಿ ಮೌಲ್ಯದ ನಿವೇಶನ, ಕಾಡುಕೊತ್ತನಹಳ್ಳಿಯಲ್ಲಿ 4 ಕಡೆ ಜಮೀನು ನಿವೇಶನ ಹೊಂದಿದ್ದಾನೆ. ಸಿಸಿಬಿ ತನಿಖೆ ವೇಳೆ ಯುವರಾಜ್ನ ಅಕ್ರಮ ಆಸ್ತಿ ಮಾರಾಟದ ಇಂಚಿಂಚು ಮಾಹಿತಿ ಬಯಲಾಗಿದೆ. ಬಹುಪಾಲು ಅಕ್ರಮ ಆಸ್ತಿಗಳನ್ನ ಪತ್ನಿ ಪ್ರೇಮ ಹೆಸರಿನಲ್ಲಿ ಖರೀದಿ ಮಾಡಿದ್ದು, ಯುವರಾಜ್ನ ಅಕ್ರಮ ಆಸ್ತಿಗಳ ಬಗ್ಗೆ ಸಿಸಿಬಿ ಪೊಲೀಸರು ಪಟ್ಟಿ ಮಾಡಿದ್ದಾರೆ. ಸಕಲೇಶಪುರದ ಅಗನಿಯಲ್ಲಿ ಜಮೀನು, ಫಾರ್ಮ್ ಹೌಸ್, ಬೆಂಗಳೂರಿನ ಕೊಮ್ಮಘಟ್ಟ, ನಾಗರಭಾವಿ, ಹೆಗ್ಗನಹಳ್ಳಿ, ಜ್ಞಾನಭಾರತಿಯಲ್ಲಿ ವಾರ್ಷಿಕ 1.5 ಕೋಟಿ ಆದಾಯವುಳ್ಳ ರೆಸ್ಟೋರೆಂಟ್ನ ಮಾಲೀಕನಾಗಿದ್ದಾನೆ. ಗಣರಾಜ್ಯೋತ್ಸವದಂದು ರಾಜ್ಯದಲ್ಲೂ ರೈತ ಕಹಳೆ ಮೊಳಗಲಿದೆ. ದೆಹಲಿಯಂತೆ ರಾಜ್ಯದಲ್ಲೂ ರೈತ ಪರೇಡ್ ನಡೆಸಲು ಪ್ಲಾನ್ ಮಾಡಿದ್ದು, ಜನವರಿ 26ರಂದು ರಾಜ್ಯದಲ್ಲೂ ರೈತರಿಂದ ಪರೇಡ್ ಇರಲಿದೆ. ಗಣರಾಜ್ಯೋತ್ಸವದ ಧ್ವಜಾರೋಹಣ ಬಳಿಕ ನೆಲಮಂಗಲದ ನೈಸ್ ಜಂಕ್ಷನ್ ಇಂದ ಫ್ರೀಡಂ ಪಾರ್ಕ್ ವರೆಗೂ ಪರೇಡ್ ನಡೆಸಲಿದ್ದಾರೆ. ಟ್ರ್ಯಾಕ್ಟರ್ ಸೇರಿ 10,000 ವಾಹನಗಳು ಪರೇಡ್ನಲ್ಲಿ ಭಾಗಿಯಾಗಲಿವೆ. ರೈತರ ಪರೇಡ್ ಬಗ್ಗೆ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಮಾಹಿತಿ ನೀಡಿದ್ದು, ಒಂದು ವೇಳೆ ರೈತ ಪರೇಡ್ ತಡೆದ್ರೆ ಸರ್ಕಾರ ಪೇಚಿಗೆ ಸಿಲುಕಲಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಬೆಂಗಳೂರಿನ ಬೇಗೂರಿನ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಬಳಿ ಚಿರತೆ ಪ್ರತ್ಯಕ್ಷ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿರತೆಯ ಹೆಜ್ಜೆ ಗುರುತುಗಳು ಪತ್ತೆಯಾದ ಹಿನ್ನೆಲೆ ಕೆಲವು ದಿನಗಳ ಕಾಲ ವಾಕಿಂಗ್ಗೆ ಹೋಗದಂತೆ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಬಡಾವಣೆ ಪಕ್ಕದಲ್ಲೇ ಖಾಲಿ ಜಾಗ, ಕೆರೆ ಇರೋದ್ರಿಂದ ಚಿರತೆ ಈ ಭಾಗದಲ್ಲಿ ಇರುವ ಸಾಧ್ಯತೆ ಇದೆ. ಹೀಗಾಗಿ ತೀವ್ರ ಶೋಧ ನಡೆಸಲಾಗ್ತಾ ಇದೆ. ಕೊರೋನಾ ಲಸಿಕೆ ವಿತರಣೆಯ 2ನೇ ಹಂತದಲ್ಲಿ ಕೋಟಿಗಟ್ಟಲೆ ವ್ಯಾಕ್ಸಿನ್ ನೀಡಲು ಆರೋಗ್ಯ ಇಲಾಖೆ ಪ್ಲಾನ್ ಮಾಡಿದೆ. ಮೊದಲ ಹಂತದಲ್ಲಿ ಸುಮಾರು 8.47 ಲಕ್ಷ ಮಂದಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ರು. ಆದರೆ ಲಸಿಕೆ ಪಡೆದಿದ್ದು ಮಾತ್ರ 1,38,000. ಈ ಮಧ್ಯೆ 2ನೇ ಹಂತದಲ್ಲಿ ಬರೋಬ್ಬರಿ 1.5 ರಿಂದ 2 ಕೋಟಿ ಮಂದಿಗೆ ವ್ಯಾಕ್ಸಿನ್ ಬೇಕು ಅಂತ ಆರೋಗ್ಯ ಇಲಾಖೆ ಹೇಳಿದ್ದು, ಈ ಸಂಬಂಧ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದೆ. ದೇವನಹಳ್ಳಿ ಬಳಿ ಗಣಿಗಾರಿಕೆ ಹಿನ್ನೆಲೆ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಜಿಲೆಟಿನ್ ಬಳಸಿ ಗಣಿಗಾರಿಕೆ ನಡೆಸುತ್ತಿದ್ದಾರೆ ಎಂದು ದೇವನಹಳ್ಳಿ ಸುತ್ತಮುತ್ತಲಿನ ನಿವಾಸಿಗಳು ಏರ್ಪೋರ್ಟ್ ಬಳಿಯ ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಆದರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಜಿಲ್ಲಾಡಳಿತದ ವಿರುದ್ಧ ಸ್ಥಳೀಯರು, ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ಗಣಿಗಾರಿಕೆ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಸಿಎಂ ಕೊಟ್ಟ ಎಚ್ಚರಿಕೆ ಏನು? ನಂದಿಗಿರಿಧಾಮದ ತಪ್ಪಲಿನಲ್ಲಿ ಅಕ್ರಮ ಸ್ಫೋಟದ ಸದ್ದು ಹೇಗಿದೆ? ಮುನೇಶ್ವರ ಸ್ವಾಮಿ ಪ್ರತಿಮೆಯನ್ನ ಭಗ್ನ ಮಾಡಿದ್ದು ಎಲ್ಲಿ? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ.
ಅಕ್ರಮ ಗಣಿಗಾರಿಕೆಯನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ ರಾಜ್ಯದ ಎಲ್ಲಾ ಡಿಸಿಗಳಿಗೆ ಸಿಎಂ ಬಿಎಸ್ವೈ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಮಂಡ್ಯದ ಬೇಬಿ ಬೆಟ್ಟದ ಬಳಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ. ಇದರಿಂದ ಕೆಆರ್ಎಸ್ ಜಲಾಶಯಕ್ಕೆ ಸಮಸ್ಯೆಯಾಗುತ್ತೆ. ಕೂಡಲೇ ಅಕ್ರಮ ಗಣಿಗಾರಿಕೆಗೆ ಅಂತ್ಯವಾಡಬೇಕು ಅಂತ ಸಿಎಂ ಆಫೀಸರ್ಸ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಿವಮೊಗ್ಗದ ಕಲ್ಲು ಗಣಿಗಾರಿಕೆ ಪ್ರದೇಶದಲ್ಲಿ ಸ್ಫೋಟ ಪ್ರಕರಣದಲ್ಲಿ ಈಗಾಗಲೇ ಹಲವರು ಬಂಧನವಾಗಿದೆ. ತನಿಖೆ ಬಳಿಕ ಅಕ್ರಮ ಗಣಿಗಾರಿಕೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಶಿವಮೊಗ್ಗದಲ್ಲಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಅಕ್ರಮ ಗಣಿಗಾರಿಕೆಯಿಂದ ಸಮಸ್ಯೆ ಆಗಬಾರದು, ಜಲ್ಲಿ ಸಿಗದಿದ್ರೆ ಕಾಮಗಾರಿ ತೊಂದರೆಯಾಗುತ್ತೆ ಅಂತ ಶಿವಮೊಗ್ಗದಲ್ಲಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಹೀಗಾಗಿ ಅಕ್ರಮ ಗಣಿಗಾರಿಕೆ ಇದ್ರೆ ಅರ್ಜಿ ಸಲ್ಲಿಸಿ ಬಳಿಕ ಅಧಿಕಾರಿಗಳು ಪರಿಶೀಲಿಸುತ್ತಾರೆ. ಅಗತ್ಯವಿದ್ರೆ ಗಣಿಗಾರಿಕೆಗೆ ಅನುಮತಿ ನೀಡುತ್ತಾರೆ. ಒಂದು ವೇಳೆ ಅಕ್ರಮ ಗಣಿಗಾರಿಕೆ ನಡೆದ್ರೆ ಅದಕ್ಕೆ ಅಧಿಕಾರಿಗಳೇ ಹೊಣೆಯಾಗ್ತಾರೆ ಅಂತ ಸಿಎಂ ಬಿಎಸ್ವೈ ತಿಳಿಸಿದ್ದಾರೆ. ಶಿವಮೊಗ್ಗ ತಾಲೂಕಿನ ಹುಣಸೋಡು ಬಳಿ ಸ್ಫೋಟವಾದಾಗ ಸ್ಥಳದಲ್ಲಿ ಎಷ್ಟು ಜನ ಇದ್ರು ಅನ್ನೋದು ಇನ್ನೂ ಖಚಿತವಾಗಿಲ್ಲ. ಘಟನೆಯಲ್ಲಿ 6 ಜನ ಮೃತಪಟ್ಟಿದ್ದು 5 ಗುರುತು ಪತ್ತೆಯಾಗಿದೆ. ಆದರೆ 6ನೇಯವನ ಗುರುತು ಇನ್ನೂ ಪತ್ತೆಯಾಗಿಲ್ಲ. ಗುರುತು ಪತ್ತೆಯಾದ 5 ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆ ಮಾಡಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಸ್ಫೋಟವಾದಾಗ ಸ್ಥಳದಲ್ಲಿ ಇನ್ನು ಎಷ್ಟು ಜನರಿದ್ರು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿವೆ ನಾರಾಯಣಪುರದ ಬಳಿಯ ಬೆಟ್ಟದಲ್ಲಿ ಅಕ್ರಮವಾಗಿ ಬ್ಲಾಸ್ಟಿಂಗ್ ಮಾಡಲಾಗ್ತಿದೆ. ಕಲ್ಲು ಕ್ವಾರಿಯಲ್ಲಿ ರಾಶಿ ಸ್ಫೋಟಕಗಳು ಪತ್ತೆಯಾಗಿದ್ದು ಭಾರೀ ಅನಾಹುತವೊಂದರ ಮುನ್ಸೂಚನೆ ಗೋಚರಿಸಿದೆ. ನಂದಿ ಗಿರಿಧಾಮದ ತಪ್ಪಲಲ್ಲಿ ಮಂಜುನಾಥ್ ಎಂಟರ್ಪ್ರೈಸಸ್ ಅನ್ನೋ ಕಂಪನಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡುತ್ತಿದ್ದು ಸುತ್ತಮುತ್ತಲಿನ ಊರುಗಳ ಜನ ತತ್ತರಿಸಿದ್ದಾರೆ. ಗ್ರಾಮದ ಸರ್ವೆ ನಂಬರ್ 39ರಲ್ಲಿ ಅಕ್ರಮ ಬ್ಲಾಸ್ಟಿಂಗ್ ಆಗ್ತಿದ್ರು ಅಧಿಕಾರಿಗಳು ಗಪ್ಚುಪ್ ಆಗಿದ್ದಾರೆ. ಕೋಲಾರ ಜಿಲ್ಲೆ ಕೆಜಿಎಫ್ನ ಅಂಡರ್ಸನ್ ಪೇಟೆಯ ಭಾರತೀಪುರದಲ್ಲಿ ಕಿಡಿಗೇಡಿಯೊಬ್ಬ ದೇವರ ಪ್ರತಿಮೆ ಭಗ್ನಗೊಳಿಸಿದ್ದಾನೆ. ಮುನೀಶ್ವರ ಸ್ವಾಮಿ ಪ್ರತಿಮೆ ಕೈಯಲ್ಲಿದ್ದ ತಲ್ವಾರನ್ನು ಕಿತ್ತುಕೊಂಡು ಪರಾರಿಯಾಗಿದ್ದಾನೆ. ಇದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದ್ದು ಗಾಂಜಾ ಮತ್ತಿನಲ್ಲಿದ್ದವ ಹುಚ್ಚಾಟ ಮೆರೆದಿದ್ದಾನೆ ಅಂತ ಭೀತಿಗೊಂಡಿದ್ದಾರೆ. ಹೀಗಾಗಿ ಅಂಡರ್ಸನ್ ಪೇಟೆ ಠಾಣೆ ಪೊಲೀಸರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ಠಾಣೆ ಪೊಲೀಸರು ವೇಲಿಂಗ್ ಮಾಡುತ್ತಿದ್ದ ಓರ್ವ ಪುಂಡನನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಪಿಳ್ಳಹಳ್ಳಿ ಗ್ರಾಮದ ಪವನ್ ಎಂಬಾತ ನಿತ್ಯ ಗ್ರಾಮದ ರಸ್ತೆಯಲ್ಲಿ ವೇಲಿಂಗ್ ಮಾಡ್ತಾ ಕಿರಿಕ್ ಮಾಡುತ್ತಿದ್ದ. ಹೀಗಾಗಿ ಪುಂಡನ ಆಟಗಳ ಬಗ್ಗೆ ಗ್ರಾಮಸ್ಥರು ಠಾಣೆಗೆ ಮಾಹಿತಿ ನೀಡಿದ್ರು. ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿ ಕೇಸ್ ಜಡಿದಿದ್ದಾರೆ. ಶಿವಮೊಗ್ಗದ ಗಾಂಧಿ ಬಜಾರ್ನ ಅಂಗಡಿಯೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದ್ದು ಮಾತೋಶ್ರೀ ನಾವಲ್ಟೀಸ್ ಕಾಸ್ಮೆಟಿಕ್ಸ್ ಶಾಪ್ ಅಗ್ನಿ ಕೆನ್ನಾಲಿಗೆಗೆ ಸುಟ್ಟು ಹೋಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದು ದೊಡ್ಡಪೇಟೆ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ರಾಮಗಿರಿಯಲ್ಲಿ ಸಂಭವಿಸಿದ ಅಗ್ನಿ ಅವಘಡಕ್ಕೆ ಮೆಕ್ಕೆಜೋಳದ ರಾಶಿ ಹೊತ್ತಿ ಉರಿದಿದೆ. ರೈತ ಶಂಭು ಅನ್ನೋರು ಕಟಾವು ಮಾಡಿದ ಮೆಕ್ಕೆಜೋಳದ ತೆನೆಯನ್ನು ರಾಶಿ ಮಾಡಿ ಬಿಟ್ಟಿದ್ರು. ರಾಶಿಗೆ ಆಕಸ್ಮಿಕವಾಗಿ ಬೆಂಕಿ ತಾಗಿದ್ದು ಸುಮಾರು 7 ಲೋಡ್ನಷ್ಟು ಬೆಳೆ ಭಸ್ಮವಾಗಿದೆ. ಹೊಳಲ್ಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಶಾಸಕ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಕಟೀಲ್ ಹೇಳಿದ್ದೇನು? ಗದಗ್ನ ಬೆಟ್ಟದಲ್ಲೂ ಗಣಿ ನಿಯಮವನ್ನ ಉಲ್ಲಂಘಿಸಲಾಗಿದೆಯಾ? ರಾಜಕೀಯ ನಾಯಕರ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಹರಿಹಾಯ್ದುದು ಯಾಕೆ? ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಶಾಸಕ ಯತ್ನಾಳ್ ವಿರುದ್ಧ ಪಕ್ಷದ ಶಿಸ್ತು ಸಮಿತಿ ಕ್ರಮ ಕೈಗೊಳ್ಳಲಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಹೇಳಿದ್ದಾರೆ. ಬಳ್ಳಾರಿ ಜಿಲ್ಲೆ ಹೊಸಪೇಟೆಯಲ್ಲಿ ಮಾತನಾಡಿದ ಕಟೀಲು, ನಮ್ಮಲ್ಲಿ ಯಾರೂ ಅಸಮಾಧಾನಿತ ಶಾಸಕರಿಲ್ಲ. ರಮೇಶ್ ಜಾರಕಿಹೊಳಿ ನೀರಾವರಿ ವಿಚಾರವಾಗಿ ರೆಸಾರ್ಟ್ಗೆ ಹೋಗಿದ್ರು ಅಂತ ರೆಸಾರ್ಟ್ ರಾಜಕೀಯದ ಬಗ್ಗೆ ಕಟೀಲು ಸ್ಪಷ್ಟನೆ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಕ್ರಮ ಮಾಡಲು ಯತ್ನಿಸುತ್ತಿದೆ, ಹಣದ ಆಮಿಷವೊಡ್ಡಿ ಸದಸ್ಯರನ್ನ ಸೆಳೆಯಲು ಯತ್ನಿಸುತ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಆರೋಪಿಸಿದ್ದಾರೆ. ಹೊಸಪೇಟೆ ಪಟ್ಟಣದಲ್ಲಿ ಮಾತನಾಡಿದ ಕಟೀಲು, ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ, ಆದರೆ ಕಾಂಗ್ರೆಸ್ ಅಕ್ರಮ ಮಾಡಲು ಹೊರಟಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ.
ಬಳ್ಳಾರಿ ಜಿಲ್ಲೆ ಹೊಸಪೇಟೆಯಲ್ಲಿ ಬಿಜೆಪಿ ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯಕಾರಿಣಿ ಹಮ್ಮಿಕೊಳ್ಳಲಾಗಿತ್ತು. ಅದಕ್ಕೂ ಮುನ್ನ ಮಹಿಳಾ ಮೋರ್ಚಾದಿಂದ ಬೈಕ್ ರ್ಯಾಲಿ ನಡೆಸಲಾಯಿತು. ರ್ಯಾಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು, ಸಚಿವರಾದ ಆನಂದ್ ಸಿಂಗ್, ಶಶಿಕಲಾ ಜೊಲ್ಲೆ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು. ಗದಗ ತಾಲೂಕಿನ ಶ್ರೀತಾಲಹರಿ ಗ್ರಾಮದ ಸುತ್ತಲಿನ ಬೆಟ್ಟದಲ್ಲಿ ನಿಯಮ ಉಲ್ಲಂಘಿಸಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸಲಾಗುತ್ತಿದೆ. ಅಕ್ರಮ ಕೋರರು ನಿಯಮ ಮೀರಿ ಹೆಚ್ಚಿನ ಸ್ಫೋಟಕ ಬಳಸಿ ಗಣಿಗಾರಿಕೆ ಮಾಡುತ್ತಿದ್ದು, ಅಧಿಕಾರಿಗಳು ಮೌನ ವಹಿಸಿದ್ದಾರೆ. ಬಂಡೆ ಡ್ರಿಲ್ ಮಾಡಿ ಬ್ಲಾಸ್ಟಿಂಗ್ ಮಾಡೋದು ಕಾನೂನು ಬಾಹಿರವಾಗಿದ್ರು ಅದ್ಯಾವುದಕ್ಕೂ ಅಕ್ರಮ ಕೋರರು ಸೊಪ್ಪು ಹಾಕ್ತಿಲ್ಲ. ಇದಲ್ಲದೆ ಶಿರಹಟ್ಟಿ ತಾಲೂಕಿನ ಮಾಗಡಿ, ಪರಸಾಪುರ ಗ್ರಾಮದ ಸುತ್ತಮುತ್ತಲೂ ಬ್ಲಾಸ್ಟಿಂಗ್ ಮಾಡಲಾಗುತ್ತಿದೆ. ಶಿವಮೊಗ್ಗದ ಗಣಿ ಪ್ರದೇಶದಲ್ಲಿ ಜಿಲೆಟಿನ್ ಸ್ಫೋಟ ಪ್ರಕರಣದ ಬಳಿಕ ದಾವಣಗೆರೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಕಾಡಜ್ಜಿ ತಾಯಿಕೋಣೆ ಬಳಿಯ ಕ್ರಷರ್ಗಳ ಮೇಲೆ ಉಪ ವಿಭಾಗಾಧಿಕಾರಿ ಮಮತಾ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಸ್ಫೋಟಕ ಸಂಗ್ರಹಿಸಿದ್ದ ಗೋಡೌನ್ಗಳಲ್ಲಿ ಪರಿಶೀಲನೆ ನಡೆಸಿದ್ದು, ಜಿಲೆಟಿನ್, ಎಲೆಕ್ಟ್ರಾನಿಕ್ ಡಿಟೋನೇಟರ್ ಸೇರಿ ಸ್ಫೋಟಕ್ಕೆ ಬಳಸುವ ವಸ್ತು ಜಪ್ತಿ ಮಾಡಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ನಾಯಕರ ವಿರುದ್ಧ ಹೆಸರು ಹೇಳದೆ ದಿಂಗಾಲೇಶ್ವರ ಶ್ರೀಗಳು ಹರಿಹಾಯ್ದಿದ್ದಾರೆ. ಸೋಮೇಶ್ವರ ದೇಗುಲದಲ್ಲಿ ನಡೆದ ಧರ್ಮಸಭೆಯಲ್ಲಿ ಹುಬ್ಬಳ್ಳಿ 3,000 ಮಠ ಆಸ್ತಿ ವಿವಾದದ ಬಗ್ಗೆ ಮಾತನಾಡಿದ್ದಾರೆ. ಈಗಾಗಲೇ 500 ಕೋಟಿಯಷ್ಟು ಮಠದ ಆಸ್ತಿ ಹೋಗಿದೆ. ಅದು ಬಿಜೆಪಿ ಮಂತ್ರಿಗಳ ಮುಖಂಡತ್ವದಲ್ಲಿ ಪರಾಧೀನವಾಗಿದೆ. ಅದಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಲೀಡರ್ ಒಬ್ಬರು ಸಾಥ್ ಕೊಟ್ಟಿದ್ದಾರೆ ಅಂತ ಶ್ರೀಗಳು ಕಿಡಿಕಾರಿದ್ದಾರೆ. ಪರೋಕ್ಷವಾಗಿ 3,000 ಮಠದ ಉನ್ನತ ಕಮಿಟಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಸ್ ನಿಲ್ದಾಣ ಆಹ್ವಾನ ಪತ್ರಿಕೆಯಲ್ಲಿ ಸ್ವಾಮೀಜಿಗಳ ಹೆಸರು ಹಾಕಿಸದಿದ್ದಕ್ಕೆ ಗದಗದಲ್ಲಿ ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ. ನವೀಕೃತಗೊಳಿಸಲಾಗಿದ್ದ ನಿಲ್ದಾಣವನ್ನ ಹೋರಾಟಕ್ಕೆ ಮಣಿದು ಉದ್ಘಾಟಿಸಲಾಗಿದ್ದು, ಡಿಸಿಎಂ ಲಕ್ಷ್ಮಣ ಸವದಿ ಲೋಕಾರ್ಪಣೆಗೊಳಿಸಿದ್ರು. ಆದರೆ ಆಹ್ವಾನ ಪತ್ರಿಕೆಯಲ್ಲಿ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಶ್ರೀ ಕಲ್ಲಯ್ಯಜ್ಜ ಸ್ವಾಮೀಜಿ ಮತ್ತು ತೋಂಟದಾರ್ಯ ಮಠದ ಶ್ರೀ ಸಿದ್ದರಾಮ ಶ್ರೀಗಳನ್ನ ಆಹ್ವಾನಿಸಿಲ್ಲ. ಇದರಿಂದ ಸಿಟ್ಟಾದ ಮಠದ ಭಕ್ತರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನಲ್ಲಿ ಮುತ್ತಗಿಯಲ್ಲಿ ಮೆಕ್ಕೆಜೋಳ ಖರೀದಿಸುವ ವ್ಯಾಪಾರಸ್ಥನೊಬ್ಬ ರೈತನಿಗೆ ಮೋಸ ಮಾಡಿದ್ದಾನೆ. ರೈತನೊಬ್ಬನ ಮೆಕ್ಕೆಜೋಳ ಖರೀದಿಸುತ್ತಿದ್ದಾಗ ಪ್ರತಿ ಕ್ವಿಂಟಾಲ್ಗೆ ಸುಮಾರು 8 ಕೆಜಿಯಷ್ಟು ವಂಚಿಸಿದ್ದಾನೆ. ರಿಮೋಟ್ನಲ್ಲಿ ತಕ್ಕಡಿಯನ್ನ ವ್ಯಾಪಾರಸ್ಥ ಕಂಟ್ರೋಲ್ ಮಾಡಿದ್ದು, ವಂಚಕನ ಮೋಸದ ಜಾಲ ತಿಳಿಯುತ್ತಿದ್ದಂತೆ ಜನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗಣರಾಜ್ಯೋತ್ಸವದಂದು ನಡೆಯೋ ಟ್ರ್ಯಾಕ್ಟರ್ ಪರೇಡ್ಗೆ ಸಿದ್ಧತೆ ಹೇಗಿದೆ? ತಮಿಳುನಾಡು ಪ್ರವಾಸದಲ್ಲಿ ಮೋದಿ ವಿರುದ್ಧ ರಾಹುಲ್ ಕಿಡಿಕಾರಿದ್ದು ಹೇಗೆ? ಮುತ್ತೂಟ್ ಫೈನಾನ್ಸ್ನಲ್ಲಿ ದರೋಡೆ ಮಾಡಿದವರು ಕೆಲವೇ ಗಂಟೆಗಳಲ್ಲಿ ಲಾಕ್ ಆಗಿದ್ದು ಹೇಗೆ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಕೃಷಿ ಕಾಯ್ದೆ ವಿರೋಧಿಸಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರು ಜನವರಿ 26ರಂದು ಟ್ರ್ಯಾಕ್ಟರ್ ಪರೇಡ್ ನಡೆಸಲು ಮುಂದಾಗಿದ್ದಾರೆ. ರೈತರ ಟ್ರ್ಯಾಕ್ಟರ್ ಪರೇಡ್ಗೆ ದೆಹಲಿ ಪೊಲೀಸರು ಅನುಮತಿ ನೀಡಿದ್ದಾರೆ. ಘಾಜಿಪುರ, ಸಿಂಗು ಗಡಿ ಮತ್ತು ಟಿಕ್ರಿ ಗಡಿಯಿಂದ ಟ್ರ್ಯಾಕ್ಟರ್ ಪರೇಡ್ ಆರಂಭವಾಗಲಿದ್ದು ದೆಹಲಿ ತಲುಪಲಿದೆ. ಪರೇಡ್ನಲ್ಲಿ ಸಾವಿರಾರು ರೈತರು ಪಾಲ್ಗೊಳ್ಳಲಿದ್ದಾರೆ. ಹೀಗಾಗಿ ದೆಹಲಿ ಗಡಿಗಳಲ್ಲಿ ಹಾಕಿರುವ ಬ್ಯಾರಿಕೇಡ್ಗಳನ್ನು ತೆಗೆಯಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಕೇಂದ್ರ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ದೆಹಲಿ ಗಡಿಯಲ್ಲಿ ರೈತರು ನಡೆಸುತ್ತಿರುವ ಹೋರಾಟ ತೀವ್ರ ಸ್ವರೂಪ ಪಡೆಯುತ್ತಿದೆ. ಕಾಯ್ದೆ ಹಿಂಪಡೆಯುವಂತೆ ಆಗ್ರಹಿಸಿ ಜನವರಿ 26ರ ಗಣರಾಜ್ಯೋತ್ಸವದಂದು ರೈತರು ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಲಿದ್ದಾರೆ. ಇದಕ್ಕೆ ಭಾರೀ ಬೆಂಬಲ ವ್ಯಕ್ತವಾಗುತ್ತಿದ್ದು, ಹರಿಯಾಣದ ಅಂಬಾಲಾದಿಂದ ರೈತರು ಆಗಮಿಸುತ್ತಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ಅಗತ್ಯ ವಸ್ತುಗಳ ಜೊತೆ ರೈತರು ದೆಹಲಿಯತ್ತ ತೆರಳುತ್ತಿದ್ದಾರೆ. ಬಿಜೆಪಿ ಸಂಸದ ಸಾಕ್ಷಿ ಮಹಾರಾಜ್ ವಿವಾದಿತ ಹೇಳಿಕೆ ನೀಡಿದ್ದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಕಾಂಗ್ರೆಸ್ ಕೊಂದಿದೆ ಎಂದು ಆರೋಪಿಸಿದ್ದಾರೆ. ಉತ್ತರ ಪ್ರದೇಶದ ಉನ್ನಾವೋದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜನಪ್ರಿಯತೆ ಮುಂದೆ ಮಹಾತ್ಮ ಗಾಂಧಿ ಅಥವಾ ಪಂಡಿತ್ ಜವಾಹರ್ಲಾಲ್ ನೆಹರು ಆಗಲಿ ನಿಲ್ಲಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ 3 ದಿನಗಳ ತಮಿಳುನಾಡು ಪ್ರವಾಸ ಕೈಗೊಂಡಿದ್ದಾರೆ. 2ನೇ ದಿನವಾದ ಇಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ರಾಹುಲ್ ಗಾಂಧಿ ಭೇಟಿಯಾಗಿದ್ದಾರೆ. ಅಲ್ಲದೆ ಇಂದು ರೈತರು, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಪ್ರತಿನಿಧಿಗಳು, ಕಾರ್ಮಿಕ ಸಂಘಗಳು, ನೇಕಾರರನ್ನ ರಾಹುಲ್ ಗಾಂಧಿ ಭೇಟಿಯಾಗಲಿದ್ದಾರೆ.
ಮೇವು ಹಗರಣದಲ್ಲಿ ಜೈಲು ಪಾಲಾಗಿರುವ ಆರ್ಜೆಡಿ ಸಂಸ್ಥಾಪಕ ಲಾಲು ಪ್ರಸಾದ್ ಯಾದವ್ ಆರೋಗ್ಯ ಗಂಭೀರವಾಗಿದೆ. ಹೀಗಾಗಿ ರಾಂಚಿಯ ಆಸ್ಪತ್ರೆಯಿಂದ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 72 ವರ್ಷದ ಲಾಲು ಪ್ರಸಾದ್ಗೆ ರಾಂಚಿಯ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿತ್ತು. ಆದರೆ 2 ದಿನಗಳಿಂದ ಅವರ ಆರೋಗ್ಯ ತೀವ್ರ ಗಂಭೀರವಾಗಿದ್ದು ನಿಮೋನಿಯಾ ಕೂಡ ದೃಢಪಟ್ಟಿತ್ತು. ಹೀಗಾಗಿ ದೆಹಲಿಯ ಏಮ್ಸ್ಗೆ ಸ್ಥಳಾಂತರಿಸಲಾಗಿದೆ. ಆನೇಕಲ್ ಗಡಿ ಭಾಗದ ತಮಿಳುನಾಡಿನ ಹೊಸೂರಿನ ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಸಂಸ್ಥೆಯಿಂದ 25 ಕೆಜಿ ಚಿನ್ನಾಭರಣ, 96,000 ನಗದು ದೋಚಿ ಪರಾರಿಯಾಗಿದ್ದ ಅಂತಾರಾಜ್ಯ ಕಳ್ಳರ ಗುಂಪನ್ನ ತೆಲಂಗಾಣದ ಸೈಬರಾಬಾದ್ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಬಂಧಿಸಿದ್ದಾರೆ. ಹೈದರಾಬಾದ್ನ ಸಂಸತ್ಪುರ ಹೆದ್ದಾರಿಯಲ್ಲಿ 7 ಜನ ಆರೋಪಿಗಳನ್ನ ಚೇಸ್ ಮಾಡಿ ಮಾಲು ಸಮೇತ ಅರೆಸ್ಟ್ ಮಾಡಲಾಗಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 14,849 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ದು, ಸೋಂಕಿತರ ಸಂಖ್ಯೆ 1,54,54,553ಕ್ಕೆ ಏರಿಕೆಯಾಗಿದೆ. ಕಳೆದೊಂದು ದಿನದಲ್ಲಿ 155 ಜನರು ಕೊರೋನಾಗೆ ಬಲಿಯಾಗಿದ್ದು, ಈವರೆಗೆ 1,53,339 ಜನರು ಕೊರೋನಾದಿಂದ ಮೃತಪಟ್ಟಿದ್ದಾರೆ. 1,03,00,000ಕ್ಕೂ ಹೆಚ್ಚಿನ ಸೋಂಕಿತರು ಚೇತರಿಸಿಕೊಂಡಿದ್ದು, 1.84 ಲಕ್ಷ ಜನರು ಇನ್ನೂ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ವಿರೋಧಿಯಾಗಿರುವ ವಿಪಕ್ಷ ನಾಯಕ ಅಲೆಕ್ಸಿ ನವಲ್ನಿಯನ್ನ ಬಂಧನ ಖಂಡಿಸಿ ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಅಲೆಕ್ಸಿ ನವಲ್ನಿ ಬಂಧನ ವೈಯಕ್ತಿಕ ದ್ವೇಷದ ಪರಮಾವಧಿ ಎಂದು ಖಂಡಿಸಿರುವ ಪ್ರತಿಭಟನಾಕಾರರು ಕೂಡಲೇ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರತಿಭಟನೆ ವೇಳೆ ಕೆಲವೆಡೆ ಹಿಂಸಾಚಾರ ನಡೆದಿದ್ದು, ದೇಶದಾದ್ಯಂತ ಸುಮಾರು 2,500 ಜನರನ್ನು ಬಂಧಿಸಲಾಗಿದೆ. ಆಸ್ಟ್ರೇಲಿಯಾದ ಯುವ ಕ್ರಿಕೆಟಿಗರು ಇನ್ನೂ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆ ಅಂತ ಹೇಳಿದ್ದು ಯಾರು? ಸಿಎಸ್ಕೆ ಸೇರಿದ ಕನ್ನಡಿಗ ಉತ್ತಪ್ಪ ಅವರ ಕನಸು ನನಸಾಗುತ್ತಾ? ಆರ್ಜಿವಿ ನಿರ್ದೇಶನದ ಡಿ ಕಂಪನಿಯಲ್ಲಿರೋ ರೋಚಕ ಕಥೆ ಏನು? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಭಾರತೀಯ ಯುವ ಆಟಗಾರನಿಗೆ ಹೋಲಿಸಿದರೆ ಆಸ್ಟ್ರೇಲಿಯಾದ ಯುವ ಕ್ರಿಕೆಟಿಗರು ಅನುಭವದಲ್ಲಿ ಇನ್ನೂ ಪ್ರಾಥಮಿಕ ಶಾಲೆಯಲ್ಲಿದ್ದಾರೆ. ದೇಶದ ಕ್ರಿಕೆಟ್ ಮಂಡಳಿಯು ಸಮಯ ವ್ಯರ್ಥ ಮಾಡದೆ ಯುವ ಪ್ರತಿಭೆಯನ್ನು ಬೆಳೆಸಲು ಇನ್ನೂ ಹೂಡಿಕೆ ಮಾಡಬೇಕು ಎಂದು ಆಸ್ಟ್ರೇಲಿಯಾ ತಂಡದ ಮಾಜಿ ಕ್ರಿಕೆಟಿಗ ಗ್ರೆಗ್ ಚಾಪಲ್ ಅಭಿಪ್ರಾಯಪಟ್ಟಿದ್ದಾರೆ. ಸೀಸನ್ನಿಂದ ಸೀಸನ್ಗೆ ಒಂದು ತಂಡದಿಂದ ಮತ್ತೊಂದು ತಂಡಕ್ಕೆ ಹಾರುತ್ತಿರುವ ರಾಬಿನ್ ಉತ್ತಪ್ಪ ಕೊನೆಗೆ ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದ ಚೆನ್ನೈ ತಂಡವನ್ನ ಸೇರಿಕೊಂಡಿದ್ದಾರೆ. ಕಳೆದ ಸೀಸನ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಪಣಕ್ಕಿಳಿದಿದ್ದ ಉತ್ತಪ್ಪ ಚೆನ್ನೈ ತಂಡದಲ್ಲಿ ಅದೃಷ್ಟ ಪರೀಕ್ಷೆಗಿಳಿಯುತ್ತಿದ್ದಾರೆ. ಟೀಂ ಇಂಡಿಯಾ ದೈಹಿಕ ಸಾಮರ್ಥ್ಯ ಪರೀಕ್ಷೆಗೆ ಯೋಯೋ ಟೆಸ್ಟ್ ಮಾಡಿಸಲಾಗುತ್ತೆ. ಆದ್ರೀಗ ಬಿಸಿಸಿಐ 2 ಕಿಲೋಮೀಟರ್ ದೂರದ ಗುರಿಯ ಹೊಸ ಫಿಟ್ನೆಸ್ ಟೆಸ್ಟ್ ಜಾರಿಗೆ ತಂದಿದೆ. ಯೋಯೋ ಟೆಸ್ಟ್ ಬಗ್ಗೆಯೇ ಆಟಗಾರರಲ್ಲಿ ಅಸಮಾಧಾನವಿದೆ. ಹೀಗಾಗಿ ಹೊಸ ಫಿಟ್ನೆಸ್ ಟೆಸ್ಟ್ ಕಬ್ಬಿಣದ ಕಡಲಿಯಾಗುತ್ತೆ ಎನ್ನಲಾಗ್ತಿದೆ. ಟೀಂ ಇಂಡಿಯಾ ಮಾಜಿ ನಾಯಕ ರಾಹುಲ್ ದ್ರಾವಿಡ್ರಿಂದ ನಾನು ಸ್ಪಿನ್ ಬೌಲಿಂಗ್ ಅನ್ನು ಸಮರ್ಥವಾಗಿ ಎದುರಿಸುವುದನ್ನು ಕರಗತ ಮಾಡಿಕೊಂಡೆ ಎಂದು ಇಂಗ್ಲೆಂಡ್ ಮಾಜಿ ಕ್ರಿಕೆಟಿಗ ಕೆವಿನ್ ಪೀಟರ್ಸನ್ ಹೇಳಿದ್ದಾರೆ. ಸ್ಪಿನ್ ವಿರುದ್ಧ ಯಾವ ರೀತಿಯ ಕೌಶಲ್ಯವನ್ನು ಹೊಂದಬೇಕು ಎಂದು ದ್ರಾವಿಡ್ ನನಗೆ ಇಮೇಲ್ನಲ್ಲಿ ಸಂದೇಶ ಕಳುಹಿಸಿದ್ರು ಎಂದಿದ್ದಾರೆ. ಸೀಮಿತ ಓವರ್ಗಳ ಟೂರ್ನಿಯಲ್ಲಿ ಶ್ರೇಯಸ್ ಅಯ್ಯರ್, ಸಂಜು ಸ್ಯಾಮ್ಸನ್ ಮುಂತಾದ ಕೆಳ ಕ್ರಮಾಂಕದ ಆಟಗಾರರ ಸ್ಥಾನಕ್ಕೆ ರಿಷಬ್ ಪಂತ್ ಕುತ್ತು ತರಲಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ರಿಷಬ್ಗೆ ಸಿಕ್ಕ ಸ್ಥಾನಮಾನ ಈ ಆಟಗಾರರ ಬದಲಿಗೆ ಪಂತ್ರನ್ನ ಅಳವಡಿಸಬಹುದು ಎಂದು ಆಸೀಸ್ ಮಾಜಿ ಸ್ಪಿನ್ನರ್ ಬ್ರಾಡ್ ಹಾಗ್ ಅಭಿಪ್ರಾಯಪಟ್ಟಿದ್ದಾರೆ. ಸ್ಯಾಂಡಲ್ವುಡ್ ನಟ ಕೃಷ್ಣ ಅಜಯ್ ರಾವ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಹೀಗಾಗಿ ಹುಟ್ಟುಹಬ್ಬದ ದಿನವೇ ಐ ಲವ್ ಯು ರಚ್ಚು ಅನ್ನೋ ಹೊಸ ಸಿನಿಮಾದ ಮುಹೂರ್ತ ಮಾಡಿ ಚಾಲನೆ ನೀಡಿದೆ ಚಿತ್ರತಂಡ. ಐ ಲವ್ ಯು ರಚ್ಚು ಸಿನಿಮಾದಲ್ಲಿ ಅಜಯ್ ರಾವ್ ಹಾಗೂ ರಚಿತಾ ರಾಮ್ ಜೋಡಿಯಾಗಿ ನಟಿಸಲಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಚಂದನ್ ಆಚಾರ್ಯ ನಟಿಸಿರೋ ಮಂಗಳವಾರ ರಜಾ ದಿನ ಸಿನಿಮಾದಲ್ಲಿ ಅಪ್ಪ ಮಗನ ಬಾಂಧವ್ಯದ ಹಾಡು ಹಾಡಿದ್ದಾರೆ. ಸದ್ಯದಲ್ಲಿ ಈ ಹಾಡನ್ನ ರಿಲೀಸ್ ಮಾಡೋ ಪ್ಲಾನ್ನಲ್ಲಿದೆ ಚಿತ್ರತಂಡ.
ಸ್ಟಾರ್ ನಟನ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡೋ ಚಾನ್ಸ್ ಗಿಟ್ಟಿಸಿಕೊಂಡಿದ್ದಾರಂತೆ ಮಾಡೆಲ್ ಕಮ್ ಯುವ ನಟಿ ಶ್ರೀಶಾ ಪಾಟೀಲ್. ಈಗಾಗಲೇ ಚಿತ್ರೀಕರಣದಲ್ಲಿಯೂ ನಟಿ ಭಾಗಿಯಾಗಿದ್ದು, ಸದ್ಯದಲ್ಲಿಯೇ ಸಿನಿಮಾದ ಬಗ್ಗೆ ಹಾಗೂ ತಮ್ಮ ಪಾತ್ರದ ಬಗ್ಗೆ ಮಾಹಿತಿ ಹೊರಬೀಳಲಿದೆಯಂತೆ. ಸದ್ಯ ಪಾತ್ರ ಹಾಗೂ ಸ್ಟಾರ್ ನಟನ ಸಿನಿ ಜರ್ನಿಗೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅನ್ನೋ ಭರವಸೆ ಹೊಂದಿದ್ದಾರೆ ನಟಿ. ರಾಮ್ ಗೋಪಾಲ್ ವರ್ಮಾ ಆಕ್ಷನ್ ಕಟ್ ಹೇಳ್ತಿರೋ ಡಿ ಕಂಪನಿ ಸಿನಿಮಾದಲ್ಲಿ ರೋಚಕ ಕತೆ ಹೆಣೆಯಲಾಗಿದೆಯಂತೆ. RGV ಆಕ್ಷನ್ ಕಟ್ ಹೇಳ್ತಿರೋ ಡಿ ಕಂಪನಿ ಸಿನಿಮಾದಲ್ಲಿ ಈ ಹಿಂದೆಯೂ ತೋರಿಸದ ಭೂಗತ ಜಗತ್ತಿನ ಕಥೆಯನ್ನ ಅನಾವರಣ ಮಾಡಲಿದ್ದಾರಂತೆ. ಹೀಗಾಗಿ ಡಿ ಕಂಪನಿಯಲ್ಲಿ ಏನಿರುತ್ತೆ ಅನ್ನೋ ಕುತೂಹಲ ಹೆಚ್ಚಾಗಿದೆ.